ಇರ್ಷಾದ್ ಅವ್ರ ಸಮಯ. ಇರ್ಷಾದ್ ಅವರೇ ಪ್ರೊಫೆಸರ್ ಮಾತನಾಡುವಾಗ ಹೇಳಿದ್ರು ಕಾಂಗ್ರೆಸ್ ಇಸ್ ಲುಕಿಂಗ್ ಟು ಮೇಕ್ ಸಮ್ ಸ್ಪೇಸ್ ಇನ್ ತಮಿಳುನಾಡು ಅಂತ ಹೇಳಿ. ಬಟ್ ಕಾಂಗ್ರೆಸ್ ನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅಥವಾ ಕಾಂಗ್ರೆಸ್ ಪ್ರೋ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ತಮಿಳುನಾಡನ್ನ ದಾಟಿ ಅವರ ಗಮನ 2027 ಇಲೆಕ್ಷನ್ ಕಡೆಗೆ ಹೊರಟುಬಿಟ್ಟಿದೆ. ನಮ್ಮ ಕೇರಳದಲ್ಲಾಯ್ತು, ತಮಿಳುನಾಡಿನಲ್ಲಿ ನಾವು ಹಂಗೂ ಹಿಂಗೂ ಬರ್ತೀವಿ ಸರ್ಕಾರಕ್ಕೆ, ತೆಲಂಗಾಣದಲ್ಲಿದೆ, ಕರ್ನಾಟಕದಲ್ಲಿದೆ, ನೆಕ್ಸ್ಟ್ ಫೋಕಸ್ ಉತ್ತರಾಖಂಡ್, ಗುಜರಾತ್, ಪಂಜಾಬ್. ಆಮ್ ಆದ್ಮಿ ಜೊತೆಗೆ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದು ನಮ್ಮ ಟಾರ್ಗೆಟ್. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸರ್ ಇದು. ಮೇಡಮ್, ಮೊದಲನೇದಾಗಿ ತಮಿಳುನಾಡಿನ ಜನರು ಟಿವಿಕೆಗೆ ಆಯ್ಕೆ ಮಾಡಿದ್ರ ಅವ್ರಿಗೆ ಧನ್ಯವಾದಗಳು. ಏನಕ್ಕಂದ್ರೆ ಸೇಮ್ ಇದೇ ತರ ನಾವು 2013 ಆಯ್ಕೆ ಆಗೋ ಟೈಮಲ್ಲಿ ಯಾರು ಯೋಚನೆನೂ ಮಾಡಿರಲಿಲ್ಲ ಆಮ್ ಆದ್ಮಿ ಪಾರ್ಟಿ ಈ ಲೆವೆಲ್ಗೆ ಬರುತ್ತೆ ಅಂತ. ಅದೇ ತರ ಟಿವಿಕೆ ವಿನ್ ಆಗಿ ಬಂದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ವಿಜಯ್ ಅವರು ಆತರ ಪಡ್ತಾ ಇದಾರೆ ಅನಿಸ್ತಾ ಇದೆ ನಮ್ಗೆ. ಏನಕ್ಕಂದ್ರೆ ಯಾವುದೇ ಕಾರಣಕ್ಕೆ ಯಾರು ನಂಬಿದ್ರು ಕಾಂಗ್ರೆಸ್ಗೆ ಮಾತ್ರ ನಂಬಬೇಡ್ದು. ಏನಕ್ಕಂದ್ರೆ ನಾವು ನಂಬಿಕೆ ಮಾಡಿ ಆ ದ್ರೋಹ ನಮ್ಗೆ ಆಗಿದೆ. 2013 ಕಾಂಗ್ರೆಸ್ ಅವರು ನಾವು ಏನು ಷರತ್ತಿಲ್ಲ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 40-90 ದಿವಸ ಆಗಿದ ತಕ್ಷಣ ಯಾವ ತರ ಇವ್ರು ಆಡಿದ್ರಂತ ಇಡೀ ಭಾರತ ನೋಡಿದೆ. ಅದಕ್ಕೆ ಟಿವಿಕೆ ಒಂದ್ ಮನವಿ ಏನಂದ್ರೆ, ಮೇಡಮ್ ದಯವಿಟ್ಟು ನೀವು ಮಾತಾಡುವಾಗ ನಾನು ಏನು ಮಾತಾಡಿಲ್ಲ, ನಮ್ ಪಾಯಿಂಟ್ ಕೊಡುವಾಗ ನೀವು ಸೈಲೆಂಟ್ ಆಗಿರ್ಬೇಕು. ಏನಂದ್ರೆ ಕಾಂಗ್ರೆಸ್ ಅವ್ರ ಮುಖವಾಡ ಜನಕ್ಕೆ ಗೊತ್ತಾಗುತ್ತೆ. ದಯವಿಟ್ಟು ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಮೇಡಮ್. ನೀವು ಮಾತಾಡುವಾಗ ನಾವು ಏನು ಮಾತಾಡಿಲ್ಲ ನೋಡಿ. ಇದೇ ತರ ಮಾಡಿ ನೀವು ಕಾಂಗ್ರೆಸ್ ಅವರು ಎಲ್ಲಾ ಕಡೆ ಹಾಳು ಮಾಡ್ತಾ ಇದ್ದೀರಾ. ದಯವಿಟ್ಟು ಮೇಡಮ್ ಏನ್ ಗೊತ್ತಾ, ಇಲ್ಲ ಪ್ರಶ್ನೆ ಇಲ್ಲ, ನಾವು ನಿಮ್ ಮುಖವಾಡ ತೋರಿಸ್ತಾ ಇದೀವಿ. ಮೇಡಮ್ ನೀವು ಹೆಂಗಂದ್ರೆ ಮೈತ್ರಿ ಮಾಡ್ಕೊಂಡು ಮೈತ್ರಿ ಧರ್ಮಕ್ಕೆ ಯಾವ ತರ ದ್ರೋಹ ಮಾಡಬೇಕನ್ನೋದು ಕಾಂಗ್ರೆಸ್ ಇಂದ ಕಲಿಬೇಕು ಜನ. ಮೈತ್ರಿ ಅನ್ನೋದು ಮಾಡಿಕೊಂಡು ಯಾವ ತರ ದ್ರೋಹ ಮಾಡಬೇಕು ಕಾಂಗ್ರೆಸ್ ಇಂದ ಜನ ನೋಡಬೇಕು. ಸುನಿಲ್ ಆನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್ ಸರ್, ಐ ವಿಲ್ ಗಿವ್ ಯು ಯೋರ್ ಟೈಮ್. ನಿಮ್ಮ ಸಮಯವನ್ನು ನಿಮಗೆ ಕೊಡ್ತೀನಿ. ನಮ್ಮ ಜೊತೆಯಲ್ಲಿ ಟಿವಿಕೆ ಪಕ್ಷದಿಂದ ಆಯ್ಕೆಯಾಗಿರುವ ಶಾಸಕರಾದ ಸುನಿಲ್ ಆನಂದ್ ಅವರಿದ್ದಾರೆ. ತುಮಕೂರು ಮೂಲದವರು. ಬೇಸಿಕಲಿ ಈಗ ತಮಿಳುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ಸುನಿಲ್ ಆನಂದ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನೀವು ಮಧ್ಯಾಹ್ನ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ರಿ. ಥ್ಯಾಂಕ್ ಯು ಅಗೇನ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ಏನಾಗ್ತಿದೆ ಸರ್ ಸದ್ಯಕ್ಕೆ ಮೈತ್ರಿ ಲೆಕ್ಕಾಚಾರಗಳು ಕಾಂಗ್ರೆಸ್ನ ಬೇಷರತ್ ಅಂತ ಹೇಳಲಾಗ್ತಾ ಇರುವ ಬಟ್ ಸ್ಟಿಲ್ ಕೆಲ ಷರತ್ತುಗಳಿರುವ ಮೈತ್ರಿ ಯಾವ ಹಂತದಲ್ಲಿದೆ? Madam, that is being decided by the High Command, madam. I don't have an idea on this. ನಿಮ್ಗೇನ್ ಅನ್ಸುತ್ತೆ ಸರ್, ಆನ್ ಗ್ರೌಂಡ್ ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ನಿಮ್ಮ ಪಕ್ಷಕ್ಕೆ ವೋಟ್ ಹಾಕಿದ ಮತದಾರರಿಗೆ ಏನ್ ಮೆಸೇಜ್ ಹೋಗ್ಬೋದು ಅಂತ? No, that I can't tell you, madam. That whatever leader decides, it will take it forward. ಸರ್, ಇವಾಗ ಪ್ರಮಾಣ ವಚನ ನಾಳೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿತ್ತು ಸರ್. Till now there is no information as given to us. ಸೊ ಇವಾಗ ಬಾಕಿ ಉಳಿದಿರುವ 10 ಸ್ಥಾನಗಳಿಗೋಸ್ಕರ ಯಾವ ರೀತಿ ಕಸರತ್ ನಡೀತಾ ಇದೆ? 108 ಇದೆ, 118 ಆಗ್ಲಿಕ್ಕೆ ಅದು ನಡೆಯುತ್ತೆ ಮೇಡಮ್. ವಿಜಯ್ ಸರ್ ವಿಲ್ ಫಾರ್ಮ್ ದಿ ಗವರ್ಮೆಂಟ್. ಕೆಲ ಪ್ರಯತ್ನಗಳಾಗ್ತಿದೆಯಂತೆ ಸರ್. ಎಐಎಡಿಎಂಕೆ ಬಿಜೆಪಿ ಕಡೆಯಿಂದ ನಿಮ್ಮ ಪಕ್ಷದ ಶಾಸಕರನ್ನ ಹೈಜಾಕ್ ಮಾಡೋ ಪ್ರಯತ್ನ ಹೌದಾ ಇದು? ನೋ ಕಮೆಂಟ್ಸ್ ಮೇಡಮ್. ನೋಬಡಿ ವಿಲ್ ಹೈಜಾಕ್. ವಿ ವಿಲ್ ಓನ್ಲಿ ಸ್ಟಿಕ್ ಟು ವಿಜಯ್ ಸರ್. ಓಕೆ. ಸೊ ಈ ಬಹುಮತದ ಸರ್ಕಾರ ಆಗ್ಲಿಕ್ಕೆ ಬಿಡೋದೇ ಇಲ್ಲ ಅಥವಾ ಸರ್ಕಾರ ರಚನೆ ಆಗೋವರೆಗೂ ಬಿಡೋದೇ ಇಲ್ಲ, ಏನೋ ಒಂದು ಮಾಡಿ ಸರ್ಕಾರ ರಚನೆಯಿಂದ ಅವ್ರನ್ನ ಹಿಂದೆ ಸರಿಸ್ಬಿಡ್ತಾರೆ ಅನ್ನೋ ಆರೋಪ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇದೆ. ಹಂಗಾಗ್ಲಿಕ್ಕೆ ಸಾಧ್ಯ ಆಗತ್ತಾ? ನೋ ಚಾನ್ಸ್. ವಿಜಯ್ ಸರ್ ವಿಲ್ ಫಾರ್ಮ್ ದಿ ಗವರ್ಮೆಂಟ್. ಎಸ್ ಸರ್. ಸುನಿಲ್ ಸರ್, ಇಫ್ ಯು ಕ್ಯಾನ್ ಹಿಯರ್, ನಮ್ಮ ಜೊತೆಯಲ್ಲಿ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ನಮ್ಮ ಕನ್ನಡಿಗರಾಗಿ ತಮಿಳುನಾಡಿನಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಮತ್ತೆ ನಿಮಗೆ ಒಳ್ಳೆ ಒತ್ತಾಯ ಇದೆ. ಮತ್ತೆ ವಿಜಯ್ ಒಂದು ರೀತಿಯಲ್ಲಿ ಅಭೂತಪೂರ್ವವಾದ ಒಂದು ಹೊಸ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಂಗ್ಸ್ಟರ್ಸ್ ಮತ್ತು ಮಹಿಳೆಯರಿಗೆ. ಅವರು ಕಮ್ಯುನಿಕೇಟ್ ಮಾಡ್ತೀನಿ ಸರ್, ಆ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡು ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಅದನ್ನ ಭ್ರಷ್ಟಾಚಾರ ಇಲ್ಲದೆ ಎಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ನೀವು ಯಾವ ಒಂದು ಸಿದ್ಧಾಂತ ಅಥವಾ ಸಿದ್ಧಾಂತ ಅನ್ನೋದು ನಿಮ್ಗೆ ಐಡಿಯಾಲಜಿ ಇಲ್ಲ. ಒಂದು ರೀತಿಯಲ್ಲಿ ಆಂಟಿ ಇನ್ಕಂಬೆನ್ಸಿ ಇದರಲ್ಲಿ ಅಲೆಯಲ್ಲಿ ನೀವು ಒಳ್ಳೆ ಆಶ್ವಾಸನೆ ಕೊಟ್ಟಿದ್ದೀರಿ. ಆದ್ರೆ ನಿಮ್ಮ ಡ್ಯಾಮೇಜ್ಗೆ, ಈ ಟಿವಿಕೆ ಪಾರ್ಟಿ ಮತ್ತು ವಿಜಯ್ ಇಮೇಜ್ಗೆ ಇದು ಡ್ಯಾಮೇಜ್ ಆಗೋದಿಲ್ವಾ? ಈ ರೀತಿಯ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಯಾರು ಬರ್ತಾರೆ ಅವ್ರ ಜೊತೆಗೆ. ಕಾಂಗ್ರೆಸ್ ಅನ್ನ ಕೂಡ ಭ್ರಷ್ಟಾಚಾರಿಗಳು ಅಂತ ಹೇಳಿ ಕ್ಯಾಂಪೇನ್ ನಲ್ಲಿ ಹೇಳಿ ಈಗ ಕಾಂಗ್ರೆಸ್ ನ ಸಪೋರ್ಟ್ ತಗೊಂಡು ಗವರ್ಮೆಂಟ್ ಮಾಡಿದ್ರೆ ಡ್ಯಾಮೇಜ್ ಆಗೋದಿಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ಮೇಡಮ್, ಕಾಂಗ್ರೆಸ್ ಕ್ಯಾಂಪೇನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಡಿಎಂಕೆ ಎರಡು ಕೂಡ ಈವಿಲ್ ಫೋರ್ಸಸ್ ಅಂತ ಹೇಳಿ ವಿಜಯ್ ಅವರೇ ಕರೆದಿದ್ರು. ಇವಾಗ ಅದೇ ಕಾಂಗ್ರೆಸ್ ನ ಸಪೋರ್ಟ್ ತಗೊಂಡು ಸರ್ಕಾರ ರಚನೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ. ಹಂಗೆಲ್ಲ ಯಾವ್ದು ಮಾತಾಡಿಲ್ಲ ಮೇಡಮ್. ಇದು ಕಾಂಗ್ರೆಸ್ ಬಗ್ಗೆ ಅಲ್ಲ ಅವರು. ಅಂದ್ರೆ ಯು ಆರ್ ಓಕೆ ವಿತ್ ಕಾಂಗ್ರೆಸ್ ಅಲಯನ್ಸ್?
No, that the leader has to take a call, madam. I don't have anything on that. ರೈಟ್ ಇಟ್ನಾಳ್ ಸರ್ ಇದ್ದಾರೆ. ಇಟ್ನಾಳ್ ಸರ್ ಒಂದು ಪ್ರಶ್ನೆ. ಕಾಂಗ್ರೆಸ್ ವಕ್ತಾರೆ. ಐ ಜಸ್ಟ್ ಕಂಗ್ರಾಚುಲೇಟ್ ಹಿಮ್. ಸುನಿಲ್ ಅವರೇ, ಸ್ವಾತಿ ಚಂದ್ರಶೇಖರ್ ಹಿಯರ್, ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಸೊ ಮೆನಿ ಕಂಗ್ರಾಚುಲೇಷನ್ಸ್. ಇಷ್ಟಂತ ಹೇಳಕ್ ಇಷ್ಟಪಡ್ತೀನಿ. ವಿ ಆರ್ ವಿತ್ ಯು ಇನ್ಫಾರ್ಮಿಂಗ್ ದ ಗವರ್ಮೆಂಟ್. ಸೊ ಆಲ್ ದಿ ವೆರಿ ಬೆಸ್ಟ್. ಪ್ರೊಫೆಸರ್ ಪುರಾಣಿಕ್ ಅವರಿಗೆ ಮತ್ತೆ ನಮ್ಮ ಸುನೀಲ್ ಅವರಿಗೆ ಏನಾಗಿದೆ ಅಂದ್ರೆ, ವಿ ಆರ್ ನಾಟ್ ರೀಡಿಂಗ್ ದ ರಿಸಲ್ಟ್ಸ್ ಪ್ರಾಪರ್ಲಿ. ಈಗ ಉತ್ಕರ್ಷ್ ಅವರಿಗೆ ಕೋಪಗೊಂಡು ಏನೋ ಮಾತಾಡ್ಬಿಟ್ರಲ್ಲ, ದಟ್ ಬಿಕಮ್ಸ್ ಬಿಕಾಸ್ ವಿ ಆರ್ ನಾಟ್ ರೀಡಿಂಗ್ ದ ನಂಬರ್ಸ್ ಪ್ರಾಪರ್ಲಿ. ಏನಿಲ್ಲ ಸರ್, ದಯವಿಟ್ಟು ನಾನು ಕೋಪಗೊಂಡು ನೀವು ರಾಂಗ್ ಪೋಸ್ಟ್ ಮಾಡಬೇಡಿ. ನೀವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನ್ಯೂಟ್ರಲ್ ಆಗಿರಬೇಕು. ಬಂದಿದ್ದೀರಾ ಇಲ್ಲಿ? ಯಾರು ನಂಬರ್ಸ್ ಏನ್ ಹೇಳ್ತದೆ ಈಗ ನಿಮಗೆ? ನಂಬರ್ಸ್ ಏನ್ ಹೇಳ್ತದೆ? ದೇರ್ ವಾಸ್ ಅನ್ ಆಂಟಿ ಇನ್ಕಂಬನ್ಸಿ ಅಬೌಟ್ DMK ಗವರ್ಮೆಂಟ್. ಆದ್ರೆ ಏನಾಗಿದೆ ಪ್ರೊಫೆಸರ್ ಅಲಯನ್ಸ್, ಎಸ್ ಕರೆಕ್ಟ್. ಆದ್ರೆ ಏನಾಗಿದೆ ಪ್ರೊಫೆಸರ್ ಪುರಾಣಿಕ್, DMK ಹ್ಯಾಸ್ ಲಾಸ್ಟ್ 14.28% vote share. Congress has lost 13%. DMK has lost 12%. So there is an anti-incumbency about opposition also there. The voter has not only rejected DMK government, they have also rejected the opposition. ಅಲ್ಲಿಗೆ ಸುನಿಲ್ ಅವರಿಗೆ ಮತ್ತಷ್ಟು ಚಾಲೆಂಜ್. ನೀವು ಬಿಜೆಪಿ, DMK, ಕಾಂಗ್ರೆಸ್ ಯಾರ್ ಸಪೋರ್ಟ್ ತಗೊಂಡ್ರು ಕೂಡ ಬೇಜಾರಾಗ್ಬಿಡುತ್ತೇನೋ ಅಂತ ಹೇಳಿ. ಸೊ ಸ್ವಲ್ಪ ಕಷ್ಟನೇ ಇದೆ ಅಲ್ವಾ ಸುನಿಲ್ ಅವರೇ? ರಿಸ್ಕ್ ಇದೆ. ಮೇಡಮ್, ನೀವ್ ಏನ್ ಮಾತಾಡ್ತಾ ಇದ್ದೀರ ಅಂತಾನೆ ಇವಾಗ ಕೇಳಿಸ್ತಾ ಇದೆಯಾ ಸುನಿಲ್ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಫಸ್ಟ್ ಟೈಮ್ ಟೆಲ್ ಮಿ ಮೇಡಮ್. ಸುನಿಲ್ ಸರ್, ಇವಾಗ AIADMK ಬಗ್ಗೆನೂ ಬೇಜಾರಿತ್ತು ತಮಿಳುನಾಡಿನ ಜನರಿಗೆ, DMK ಬಗ್ಗೆನೂ ಬೇಜಾರಿತ್ತು, ಕಾಂಗ್ರೆಸ್ ಬಗ್ಗೆನೂ ಇತ್ತು. ಇವಾಗ ಯಾರ ಜೊತೆ ನೀವು ಅಲೈನ್ಸ್ ಮಾಡ್ಕೊಂಡ್ರು ಜನರಿಗೆ ಒಂದು ಬೇಸರ ಇದ್ದೇ ಇರುತ್ತಾ ಅಂತ ಹೇಳಿ. ಮೇಡಮ್, ಅದು ನಮಗೆ ಗೊತ್ತಿಲ್ಲ ಮೇಡಮ್. ಅದು ವಿಜಯ್ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಾರೆ. ಫಸ್ಟ್ ಟೈಮ್ MLA ಆಗಿದ್ದೀರಿ, ಕರ್ನಾಟಕ ಮೂಲದವರು ಅನ್ನೋ ಕಾರಣಕ್ಕೆ. ಅನ್ವಾಂಟೆಡ್ ಕಮೆಂಟ್ಸ್ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಎನಿವೇ, ಆಲ್ ದಿ ಬೆಸ್ಟ್ ಸರ್. ನಿಮಗೆ ಹಾಗೆ ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ನೀವೇನ್ ಭರವಸೆ ಕೊಟ್ಟಿದ್ರಿ ಆ ರೀತಿಯಲ್ಲಿ ಕೆಲಸಗಳಾಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಬ್ಯಾಕ್, ಇರ್ಷಾದ್ ಅವರು ಮಾತನಾಡ್ತಾ ಇದ್ರಿ ಕಾಂಗ್ರೆಸ್ ಹಾಗೆ ಅದರ ಮೈತ್ರಿ ಧರ್ಮದ ಬಗ್ಗೆ. ಕಂಟಿನ್ಯೂ ಮಾಡಬಹುದು ಮೇಡಮ್. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಕಾಂಗ್ರೆಸ್ ನಂಬ್ಕೊಂಡು ಏನಾದ್ರು ಟಿವಿಕೆ ಅಷ್ಟು ಬೇಗ ಏನಾದ್ರು ಒಂದು ತೀರ್ಮಾನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗಳಾಗುತ್ತೆ. ದಯವಿಟ್ಟು ಮೇಡಮ್ ನೋಡಿ, ನಾನೇನ್ ಗೊತ್ತಾ, ಕಾಂಗ್ರೆಸ್ ಅವ್ರಿಗೆ ಇದೇ ಪ್ರಾಬ್ಲಮ್. ಮೈತ್ರಿ ಧರ್ಮದಲ್ಲಿ ಮಾತಾಡಕ್ಕೂ ಬಿಡಲ್ಲ ಇವರು. ಯಾರು ಜೊತೆಲಿ ಹೋದ್ರು ಅವ್ರಿಗೆಲ್ಲ ಏನೇನು ಮಾಡಿದಾರಂತ ಜನರಿಗೆ ಗೊತ್ತಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಮೇಡಮ್ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಕೊಂಡು ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಸೋಲ್ಸಿರೋದೇ ರಾಹುಲ್ ಗಾಂಧಿ. ಎಲ್ಲ ಒಂದ್ ಕಡೆ ಬಿಜೆಪಿ ಜೊತೆ ರಾಹುಲ್ ಗಾಂಧಿ ಟೈಅಪ್ ಇರಬೇಕು. ಏನಕ್ಕಂದ್ರೆ ಈ ತರ ಇದೆ ಎಲ್ಲಾ ಸ್ಟೇಟ್ಗಳಲ್ಲಿ ಎಲ್ಲೆಲ್ಲ ಮೇಡಮ್ ಲೋಕಲ್ ಗವರ್ಮೆಂಟ್ ಗೆಲ್ಲೋ ಅವಶ್ಯಕತೆ ಇರುತ್ತೆ. ಅಲ್ಲೆಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್. ರಾಹುಲ್ ಗಾಂಧಿ ಮೇಡಮ್ ಯೋಚನೆ ಮಾಡಿಬಿಟ್ಟು ಹೇಳ್ತಿರೋದು, ರಾಹುಲ್ ಗಾಂಧಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿರೋ ಮಾತಿದ್ದು ತಕ್ಕಾಗಿದೆ ಮೇಡಮ್. ಮೇಡಮ್ ನಾಳೆ ಎಲ್ಲ ದ್ರೋಹ ಮಾಡ್ತಾ ಇದ್ದೀರಾ. ಸ್ವಾತಿ ಅವರೇ, ನಿಮಗೆ ಒಬ್ಜೆಕ್ಷನ್ ಇತ್ತು, ಒಬ್ಜೆಕ್ಷನ್ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಅವ್ರಿಗೆ ಮಾತನಾಡಕ್ ಬಿಡಿ. ಇರ್ಷಾದ್ ಅವ್ರು 30 ಸೆಕೆಂಡ್ ಕಂಪ್ಲೀಟ್ ಮಾಡ್ತಾರೆ, ಅದಾದ್ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಪಂಜಾಬ್ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪಂಜಾಬ್ ಜನ ಉತ್ತರ ಕೊಟ್ಟಿದ್ದಾರೆ. ನಿಮ್ಗೇನು ಉತ್ತರ ಕೊಡ್ಬೇಕು ಜನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋ ಚರ್ಚೆ ಇಲ್ಲ. ಸದ್ಯಕ್ಕೆ ತಮಿಳುನಾಡು ಬಗ್ಗೆ ಮಾತಾಡೋಣ. ತಮಿಳುನಾಡಲ್ಲಿ ನೀವು DMK ಜೊತೆಯಲ್ಲಿ ಮೈತ್ರಿ ಧರ್ಮ ಅಂತ ಮಾಡ್ಕೊಂಡಿದ್ರಿ ತಾನೆ. ಮೈತ್ರಿ ಧರ್ಮ ಅಂತ ಮಾಡ್ಕೊಂಡು ಟಿವಿಕೆ ಅವ್ರು ಗೆದ್ದಿದ ತಕ್ಷಣ ಒಂದೇ ದಿವಸದಲ್ಲಿ ನೀವು ಚೇಂಜ್ ಆಗ್ತೀರಾ ನಿಮ್ ಲೀಡರ್ಗಳಂದ್ರೆ? ಯಾವ ತರ ಮೈತ್ರಿಯಲ್ಲಿ ಇದ್ದೀರಾ ನೀವು? ಯಾರು ಬೇಕಾದ್ರೂ ದ್ರೋಹ ಮಾಡಬಹುದಾ ನಿಮ್ ಪಕ್ಷದವರು? ದೇಶದ ಬಗ್ಗೆ ಸ್ವಲ್ಪ ಅಭಿಮಾನ ಇಲ್ಲ. ಎಲ್ಲಿ ಪವರ್ ಸಿಗುತ್ತೆ ಎಲ್ಲಿ ಯಾರು ಮಿನಿಸ್ಟ್ರಿ ಕೊಡ್ತಾರೋ ಅವ್ರ ಜೊತೆ ಎಲ್ಲ ನಿಂತ್ಕೊಳ್ತೀರಾ? ಮೇಡಮ್, ಕಾಂಗ್ರೆಸ್ ಅವ್ರಿಗೆ ಕ್ಲಾರಿಟಿ ಇಲ್ಲ. ದೇಶದ ಪರವಾಗಿದ್ದೀರಾ ಇಲ್ಲ ದೇಶದ ವಿರುವಾಗಿದ್ದೀರಾ ಅಂತ